ಸೊ ಇದ್ರ ಮಧ್ಯೆ ಸರ್ ನಿಮ್ಮ ಮೇಲೆ ಇತ್ತೀಚೆಗೆ ಒಂದು ಈ ಭಾಗದ ಪತ್ರಿಕೆಯಲ್ಲಿ ನಿಮ್ದು ಹೆಡ್ಲೈನ್ ಅಲ್ಲಿ ಬರುತ್ತೆ, ಅರ್ಜುನ ಆನೆಯ ಸಮಯದ ಒಂದು ಕೇಸ್ ನಿಮ್ಮ ಮೇಲಾಗುತ್ತೆ. ಏನ್ ಸರ್ ಒಟ್ಟಾರೆ ಕತೆ ಏನ್ ಸರ್ ಅದು? ಯಾಕೆ ಕೇಸ್ ಆಗಿದೆ, ಏನಾಗಿದೆ? 30 ತಾರೀಕಿಗೆ ನಿಮ್ಗೆ ಹೇರಿಂಗ್ ಇದೆ, ಏನ್ ಸರ್ ಇದು ಕೋರ್ಟ್ ಅಲ್ಲಿ? ಅರ್ಜುನ ಆನೆ ಹೋದ ದಿವಸ ನಾನು ಕಾಡೊಳಗೆ ಇದ್ದೆ. ಬೆಳಿಗ್ಗೆ ನಾನು ಹೋಗಿದ್ದೆ. ಅರ್ಜುನ ಸತ್ತೋಗಿದ್ದು ಹೊರಗಿನ ಪ್ರಪಂಚಕ್ಕೆ ಹೆಂಗ್ ಸತ್ತೋಯ್ತು, ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅರ್ಜುನ ಸತ್ತೋಗಿದ್ದು ತುಂಬಾ ಜನಕ್ಕೆ ಬೇಜಾರಾಯ್ತು. ತುಂಬಾ ಜನ ಬಂದಿದ್ರು, ಹೊರಗಡೆಯವರು ಬಂದಿದ್ರು, ಲೋಕಲರು ಬಂದಿದ್ರು. ಅರ್ಜುನ ಸತ್ತು ಬಿದ್ದಿದ್ದು ನೋಡಿ ಎಲ್ಲರಿಗೂ ಬೇಜಾರಾಯ್ತು. ಹೊರಗಿನ ಪ್ರಪಂಚಕ್ಕೆ ಸತ್ಯ ಹೇಳಬೇಕು. ಸತ್ಯ ನಾನು ಒಬ್ಬನೇ ಸತ್ಯ ಹೇಳೋನಲ್ಲಿ, ನಾನು ಒಬ್ಬನೇ ಲೋಕಲ್ ಅನ್ನೋಂತ ಇದ್ದಿದ್ದೀನಿ. ಹೊರಗಿನ ಪ್ರಪಂಚಕ್ಕೆ ಸತ್ಯ ಹೇಳಲೇಬೇಕು. ನನ್ನ ಹತ್ರ ಒಂದು ಯೂಟ್ಯೂಬರು, ಟಿವಿಯರು ಅಂತ ಹೇಳಿರೋ ಒಂದು 10 ಜನಕ್ಕಿಂತ ಜಾಸ್ತಿ ನನ್ನ ಹತ್ರ ವಿಚಾರ ಕೇಳಿರು. ನಾನು ಸತ್ಯನೇ ಹೇಳಿದೆ. ನಾನು ಅಲ್ಲಿ ಯಾವುದು ಸುಳ್ಳು ಹೇಳಕ್ಕೆ ನನಗೇನು ಅಲ್ಲಿ ಇರಲಿಲ್ಲ, ಎಲ್ಲ ನಾನು ಸತ್ಯನೇ ಹೇಳಿದ್ದು. ಅದು ಕೆಲವರಿಗೆ ಕಣ್ಣು ಕೆಂಪಾಯ್ತು. ಆಮೇಲೆ ಅಷ್ಟೊತ್ತಿಗೆ ಏನಾಯ್ತು, ಜನ ಸೇರಕ್ಕೆ ಶುರುವಾದ್ರು. ಎಲ್ಲಿ ಸರ್ ಇದೆಲ್ಲ? ಇದರಲ್ಲಿ ಅರ್ಜುನ ಸತ್ತೋಗಿದ್ದ ಪಳ್ಳಿ ಅಂತಲ್ಲ ಅಲ್ಲಿ ಆಗಿದ್ದು. ಆಮೇಲೆ ಅಲ್ಲಿ ಜನಗಳೆಲ್ಲ ಪ್ರತಿಭಟನೆ ಶುರುವಾಯಿತು. ಜನಗಳು ಅಲ್ಲಿ 4 ಬ್ಯಾಚ್ಗಳಾಯ್ತು. ಒಂದು ಬ್ಯಾಚು ಆನೆಗಳ ಪರ, ಆನೆ ಸತ್ತೋಗಿದ್ರ ಬಗ್ಗೆ ಫಾರೆಸ್ಟ್ ಇಲಾಖೆಯರ್ದು, ಅಲ್ಲಿ ಆನೆ ಕಾಡೊಳಗೆ ಹೋಗಿದ್ದು ಟ್ರ್ಯಾಕಿಂಗ್ ಮಾಡಲಿಲ್ಲ, ಅದು ಇದು ಅಂತ ಒಂದು ಅರ್ಜುನನ ಪರ ಮಾತಾಡೋದು. ಅದು ನಮ್ಮ ಟೀಮ್. ಆ ಟೀಮು ಅರ್ಜುನನ್ನ ಇಲ್ಲಿಂದ ತಗೊಂಡು ಹೋಗಿ ರೋಡ್ ಸೈಡ್ ಮಾಡಬೇಕು ಅಂತ ಅಲ್ಲ, ಅಲ್ಲೇ ಸಮಾಧಿ ಮಾಡು, ರೋಡ್ ಸೈಡ್ ಸಮಾಧಿ. ಅದರಲ್ಲೂ ಒಂದು ಕೆಲವ್ರದ್ದು ಒಂದು ಹುನ್ನಾರ ಇತ್ತು. ಅಲ್ಲೊಂದು ರೆಸಾರ್ಟ್ ಇತ್ತು. ಈ ಆಸಾಮದಲ್ಲಿ ಮಾಡಿದ್ರೆ ಅರ್ಜುನನ ಸಮಾಧಿ ನೋಡಕ್ ಬಂದರಿಂದ ನಮಗೊಂದು ಬಿಸ್ನೆಸ್ ಆಗ್ತದೆ ಅಂತ. ಆಮೇಲೆ ಆ ರೀತಿ ಒಂದು ಟೀಮ್ ಆಯಿತು. ಒಂದು ಟೀಮು ನಮ್ಮದು ಆನೆ ಅರ್ಜುನನ ಪರ, ಅರ್ಜುನ ಸತ್ತೋಗಿದ್ರ ಬಗ್ಗೆ, ಅರ್ಜುನನ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಅರ್ಜುನನ ಬಲ್ದೆ ಕಾಲಿಗೆ ಗುಂಡೇಟ್ ಬಿದ್ದತೆ ಅಂತ ಆ ಅನುಕಂಪ ತೋರೋರ್ದು ಒಂದು ಟೀಮ್ ನಮ್ದಾಯ್ತು. 2ನೇ ಟೀಮು ರೋಡ್ ಸೈಡ್ ತಗೊಂಡೋಗಿ ಅದನ್ನ ಅಲ್ಲೇ ಸಮಾಧಿ. ಆಮೇಲೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆದಮೇಲೆ ಆ ಭಾಗದಲ್ಲಿ ಒಂದು ಸ್ವಲ್ಪ ಎಲ್ಲ ಗಿಂಗ್ಸು ಎಲ್ಲ ಕುಡ್ಕೊ ಬರೋರು ಜಾಸ್ತಿ. ಮತ್ತೊಂದು ಟೀಮು, ಆ ಟೀಮು ಸಮಯ ಸಾಧಕರು ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಕಾಡಲ್ಲಿ ಮರ ಕಡಿಯೋದು, ಆಮೇಲೆ ಶಿಕಾರಿ ಮಾಡೋರು ಟೀಮ್. ಅವ್ರಿಗೆ ಫಾರೆಸ್ಟ್ರುಗಳು ಹಿಂದೆ ಕಿರುಕುಳ ಕೊಟ್ಟಿದ್ರಲ್ಲ, ಅದನ್ನ ರಿವೆಂಜ್ ತೀರ್ಸೋದು ಒಂದು ಟೀಮ್ ಹುಟ್ಗೆಂತು. ಆಮೇಲೆ ನಾನು DF ಹೇಳಿದೆ, ಇದು ಒಳ್ಳೆ DF, ಅವ್ರದ್ದು ಏನಿಲ್ಲ, ಫಾರೆಸ್ಟರ್ದು ಜನ ಸತ್ತಿದ್ದು ಒಂಚೂರು ಕೆಲವು ತಪ್ಪಾಯ್ತು ಬಿಟ್ರೆ ಸ್ಟಾರ್ಟಿಂಗಲ್ಲಿ ಅವ್ರು ಏನು ಹೆಲ್ಪ್ಲೆಸ್. ಯಾಕೆಂದರೆ ಆ ಕಾಡೊಳಗೆ ಹೋದ್ಮೇಲೆ ಯಾವ DF ಅದು ಇಲ್ಲ, ಯಾವ CCF ಅದು ಇಲ್ಲ. ಅಲ್ಲಿ ಏನು ಹೊಡೆಯಕ್ಕೆ ಹೋಗಿರ್ತಾರೆ, ಅವರು ಏನು ಡಿಸೈಡ್ ಮಾಡ್ತಾರೆ ಅದು. ಆಮೇಲೆ ಅವ್ರಿಗೆ ನಾನು DF ಹೇಳಿದೆ. ಆಮೇಲೆ ನಮ್ಮ ಟೈಮಲ್ಲಿ ಇಲ್ಲೊಬ್ಬರು ಇದು ಅಂತಲ್ಲ, ಯಾರೋ ACF ಅಂತ ಕಾಣ್ತದೆ, ಅವ್ರಿಗೆ ಹೇಳಿದೆ, ಇದೇ ಒಂದು ಚಾನ್ಸ್ ಅಂತ ಹೇಳಿ ನಿಮ್ಮ ಮೇಲೆ ರಿವೆಂಜ್ ತೀರ್ಸ್ಕೊಳೋ ಚಾನ್ಸ್ ಇದೆ. ನೀವು ಒಂದು ಸ್ವಲ್ಪ ಜನಗಳು ಅಲ್ಲೆಲ್ಲಾರ ಪೊಲೀಸರಲ್ಲಿ ಹೋಗಿ ನಿಂತ್ಕೊಳ್ಳಿ, ನಿಮ್ಮ ಮೇಲೆ ಅಟ್ಯಾಕ್ ಆಗೋ ಚಾನ್ಸ್ ಇದೆ ಅನ್ಕೊಳ್ಳಿ. ಹೌದು ಅಂದಿದ್ದೆ, ಅವ್ರು ಹೋದ್ರು. ಅದೊಂದು ಟೀಮ್ ಆಯ್ತಾ, 3 ಟೀಮ್. ಇನ್ನೊಂದು 4ನೇ ಟೀಮು ಬಂದು ಕುಡುಕರು ಸಂಘನೆ. ಅವರು ಎಲ್ಲದಕ್ಕೂ ವಿರುದ್ಧ, ಎಲ್ಲದಕ್ಕೂ ಕೂಗಾಟ, ಕಿರ್ಚಾಟ. ಒಟ್ಟಿಗೆ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಮಧ್ಯಾಹ್ನ ಮೇಲೆ ಕುಡ್ಕ ಬಂದು ಕಿರ್ಚಾಡಿರು, ಕೂಗಾಡಿರು. ಕೆಲವರು ಬಿಸಿಲಲ್ಲಿದೆ ಅರ್ಜುನನ ಬಾಡಿ, ಇದ್ರ ಮೇಲೆ ಶಾಮಿಯಾನ ಹಾಕ್ಬೇಕು, ಸಡನ್ ಶಾಮಿಯಾನ ಫಾರೆಸ್ಟ್ನರ್ ತಂದು ಹಾಕಿರು. ಅದ್ರೊಳಗೆ ಈ ಪೊಲೀಸ್ನವ್ರಗಳದ್ದು ಒಂದು ಸ್ವಲ್ಪ ಕಿರುಕುಳ ಶುರು ಆಯ್ತು. ಎಲ್ಲ ನಮ್ಮ ಮಲೆನಾಡಿನ ಇವರೆಲ್ಲ ಪಾಪ ಅಲ್ಲಿ ಸ್ತ್ರೀಯರೆಲ್ಲ ಹಣ್ಣು ಕಾಯಿ ಎಲ್ಲ ತಂದಿದ್ರು ಪೂಜೆ ಮಾಡಕ್ಕೆ ಅಂತ. ಇವರು ಪೂಜೆ ಮಾಡಕ್ ಬಿಟ್ಟು ಆಮೇಲೆ ಅದೆಲ್ಲ ಬಿಡಿಸಿ ಆಯ್ತು. ಅಷ್ಟೊತ್ತಿಗೆ ಮೈಸೂರಿಂದ ಬೆಳಿಗ್ಗೆ ಒಂದು ಟೀಮ್ ಬಂದು ಅವ್ರು ಏನೇನೋ ಮಾಡಿ ಎಂಥದೋ ಸಭೆ ಏನೋ ಮಾಡಿದ್ರು. ಆಮೇಲೆ ಅಲ್ಲಿ ಎಂತ ಗೊಂದಲ ಏನೇನೋ ಆಯ್ತು. ಲಾಸ್ಟಿಗೆ DC ಬಂದ ಕೂಡಲೇ DCಗೆ ಇದಾಕಿ ಗೆರವ್. ಅದ್ರ ಮಧ್ಯದಲ್ಲಿ ಸುಮಾರು ನೂಕಾಟ ಎಲ್ಲ. ಕುಡುಕರುಗಳು ಬಂದು ಲಾಸ್ಟಿಗೆ ಕುಡುಕರಿಗೆ ಫಾರೆಸ್ಟ್ ಯಾರು ಇವ್ರು ಯಾರು ಯಾವುದೋ ಅರ್ಥ ಆಗ, ಅವ್ರಿಗೆ ಒಟ್ಟಾರೆ ಗಲಾಟೆ ಮಾಡಿ ಅವ್ರ ಜೊತೆಗೆ ಇವರು ಸೇರ್ಕೆ ಬಿಟ್ರಲ್ಲ, ಅಂದ್ರೆ ಈ ಫಾರೆಸ್ಟ್ ಇಲಾಖೆ ಮೇಲೆ ರಿವೆಂಜ್ ತೀರ್ಸಕ್ ಬಂದಿದ್ರಲ್ಲ ಅವ್ರುಗಳು ಸೇರ್ಕೆ. ನಾವು ಸುಮಾರು ಜನನ್ನೆಲ್ಲ ಸೈಡಿಗೆಲ್ಲ ದೂಕಿ, ಪೊಲೀಸ್ನವ್ರಿಗಿಂತ ಜಾಸ್ತಿ ನಾನು ಕೆಲಸ ಮಾಡಿ ಪೊಲೀಸ್ ಅಲ್ಲಿ ಲೋಕಲ್ಗೆಲ್ಲ ಸಮಾಧಾನ ಮಾಡಿ ಎಲ್ಲ ಮಾಡಿ. ಆಮೇಲೆ ಲಾಠಿ ಚಾರ್ಜ್ ಆಯ್ತು. ಲಾಠಿ ಚಾರ್ಜ್ ಆಗ್ಬೇಕಾದ್ರೆ ನಾನು ದೂರದಲ್ಲಿ, ನಂಗೆ ಗೊತ್ತಿತ್ತು ಲಾಠಿ ಚಾರ್ಜ್ ಆಗುತ್ತೆ ಅಂತ, ನಾನು ದೂರದಲ್ಲಿ ಹೋಗಿ ನಿಂತ್ಕೊಂಡು ಯಾರ್ಯಾರಿಗೆಲ್ಲ ಒಳ್ಳೆ ಹೋರಾಟಗಾರರು, ಒಳ್ಳೆ ಫೇಮಸ್ ಇವರಿಗೆಲ್ಲ ಪೆಟ್ಟು ಬಿದ್ದು ತುಂಬಾ ಜನಕ್ಕೆ ಪೆಟ್ಟಾಯ್ತು. ಸುಮಾರು ಅವಾಗ 1-2-3 ಜನಕ್ಕೆ ತಲೆ ಎಲ್ಲ ಗಾಯ ಆಗಿ ರಕ್ತ ಎಲ್ಲ ಆಮೇಲೆ ಅಷ್ಟಾಗಿತ್ತು. ಆಯ್ತು, ದಪ್ಪನೆಲ್ಲ ಇದು ಮಾಡಿ ಎಲ್ಲ ಇದು ಮಾಡಿ ಆಯ್ತು.
ಸುತ್ತ ಮಣ್ಣೆಲ್ಲ ಇದು ಮಾಡಿ ಅಂದರೆ ಅಂತಿಮ ಕ್ರಿಯಾಕ್ರಮ ಆಯ್ತು. ಅಂತಿಮ ಕ್ರಿಯೆ ಎಲ್ಲ ಮಾಡಿ ಆಯ್ತು. ಮತ್ತೆ ಅದ್ರ ನೆಕ್ಸ್ಟ್ ಡೇ ಇವ್ರು ಬಂದರು, ನಮ್ಮ ಸನ್ಮಾನ್ಯ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಬಂದರು. ನಾವೇನು ಮಾತಾಡಲಿಲ್ಲ, ನಮಗೆ ಅಲ್ಲಿ ಏನು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ನಾನು ಹೋಗಿದ್ದೆ, ಅವ್ರು ಬಂದರು, ಅಲ್ಲೇನೋ ಪೂಜೆ ಮಾಡಿರೋ ನಾವು ಬಂದು. ಆಮೇಲೆ ಈಗ 3 ದಿವಸದ ಹಿಂದೆ ಅಷ್ಟಕ್ಕೆ ಎಲ್ಲ ನಿಂತೋಯ್ತು. ಆಮೇಲೆ ಸಮಾಧಿ ವಿಚಾರದಲ್ಲಿ ಅದ್ರ ಮಧ್ಯದಲ್ಲಿ ಸಮಾಧಿ ಮಾಡಬೇಕು ಅಂತ ಹೇಳಿ ನಾನು ಶ್ರೀ ನಮ್ಮ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವ್ರನ್ನು ನಾನು ಮೀಟ್ ಆಗಿ ಅವರಿಗೂ ಒಂದು ಅರ್ಜಿ ಇದೆಲ್ಲ ಕೊಟ್ಟೆ, ಮನವಿ ಪತ್ರ. ಆಮೇಲೆ ಖಂಡ್ರೆ ಸಾಹೇಬ್ರನ್ನ ನಾನು ಇದರಲ್ಲಿ ವೀರನ ಹೊಸಹಳ್ಳಿಯಲ್ಲಿ ಹೋದ್ಸತಿ ಆನೆಗಳನ್ನ ದಸರಾ ಕಳಿಸಲ್ಲಿ ಅಲ್ಲೋಗಿ ಮೀಟ್ ಆಗಿ ಅವರಿಗೂ ಒಂದು ಮನವಿ ಕೊಟ್ಟೆ. ಇಷ್ಟೆಲ್ಲ ನಡೀತು. ಇಡೀ ನಮ್ಮ ಜೀವನವೇ ಬರೀ ಆನೆಗಳ ಪರ ಆನೆಗಳಿಗಾಗೇ ಮೀಸಲಿಟ್ಟಿರೋದು. ನಾವು ದುಡ್ಡಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ, ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ನಾನು ನನ್ನ ಜೊತೆ ಹುಡುಗರುಗಳು ಎಷ್ಟೋ ಜನ ನಾವೆಲ್ಲ ಒಂದೊಂದು ಸೆಕೆಂಡಲ್ಲಿ 2 ಸೆಕೆಂಡಲ್ಲಿ ಎಲ್ಲ ಆನೆಗಳ ದಾಳಿಯಿಂದ ಬದುಕೆಂದು ನಾವು ಕೆಲಸ ಮಾಡ್ತಾಯಿದ್ವಿ. 3-4 ದಿವಸದಿಂದ ಒಂದು ಫೋನ್ ಬಂತು ಬೆಳಿಗ್ಗೆ. ಯಾರು ನೀವು? ನಾವು ಎಸ್ಲೂರು ಪೊಲೀಸು, ಇವರು ಕೋರ್ಟು ಇದಕ್ಕೆ ಡ್ಯೂಟಿ ಮಾಡೋದು, ನಿಮ್ಮ ಮೇಲೆ ಒಂದು ಕೇಸ್ ಆಗಿದೆ. ನನಗೆ ಆಶ್ಚರ್ಯ, ಎಂಥ ಕೇಸು, ಏನು ಕೇಸು, ಏನು? ಅರ್ಜುನ ಸತ್ತೋದಾಗ ಅಲ್ಲೊಂದು ಸ್ವಲ್ಪ ಏನೇನೋ ಇದೆಲ್ಲ ಆಯ್ತಲ್ಲ, ಅದರಲ್ಲಿ ಒಂದು 18-20 ಜನದ ಮೇಲೆ ಕೇಸ್ ಆಗಿ ಎಲ್ಲ ಕೋರ್ಟಿಗೆ ಇದಾಗಿದೆ. 30ಕ್ಕೆ ಈ ತಿಂಗಳು 30ಕ್ಕೆ ಕೋರ್ಟ್ ಇದೆ ಅಂದರು. ಎಲ್ಲ ನಮಗೇನು ಹೊಸ್ತಲ್ಲ. ನಾನು 75ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಹಾಕಿದಾಗ ನಾವೆಲ್ಲ ಮಿಡ್ಲ್ ಸ್ಕೂಲು, ಆವಾಗಲೇ ನಾವೆಲ್ಲ ಅದ್ರ ವಿರುದ್ಧ ಕೆಲಸ ಮಾಡಿದವರು. ಅಂದರೆ ಆ ಕಾಲದಲ್ಲಿ ಕೆಲವು ಪತ್ರಿಕೆಗಳು ಎಲ್ಲ ಬರ್ತಿದ್ದು, ಆ ಗುಪ್ತ ಪತ್ರಿಕೆಗಳನ್ನ ಒಂದು ಊರಿಂದ ಒಂದು ಊರಿಗೆಲ್ಲ ನಾವೆಲ್ಲ ನಡ್ಕೊಂಡು ಹೋಗಿ ಕೊಟ್ಟು ಹಂಚ್ತಿದ್ದು. ಅದಾದಮೇಲೆ ನಮ್ಮ ಕಾಲೇಜಿನ ದಿನಗಳಲ್ಲಿ ಕಾಲೇಜಿಗೆ ಚಕ್ಕರ್ ಕೊಟ್ಟು ರೈತ ಸಂಘದ ಹೋರಾಟದಲ್ಲಿ ನಾನು ಭಾಗಿಯಾಗ್ತಿದ್ದೆ. ಆವಾಗ ಒಂದು ಸತಿ ಜೈಲು ಬರೋ ಅಂತಾದಾಗ ನಾನು ಅರೆಸ್ಟ್ ಆಗಿ ಬಸ್ಸಲ್ಲಿ ನಮ್ಮ ತಗೊಂಡೋಗಿ ಬಳ್ಳಾರಿಗೋ ಇಲ್ಲ ಎಲ್ಲಿಗೋ ನಮ್ಮ ತಗೊಂಡೋಗಿ ಒಂದು ಜೈಲಿಗೆ ಹಾಕಿದ್ರು ನಮ್ಮ ಎಲ್ಲ. ಇದೆಲ್ಲ ನಮಗೇನು ಹೊಸದಲ್ಲ, ಆದರೆ ನನ್ನ ಮೇಲೆ ಒಂದು ಕೇಸ್ ಆಗಿದೆ. ಅದೊಂದು ಈಗೊಂದು 18-20 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ನಾವು ನ್ಯಾಯ ಕೇಳಿದ್ದಷ್ಟೇ. ಒಂದು ಪಾಪದಾನೇನ ಒಂದೊಂದು ಆಕ್ಸಿಡೆಂಟ್ ಇದ್ದಂಗೆ. ಆಕ್ಸಿಡೆಂಟ್ ಅಂದರೆ ಅದೊಂದು ಇನ್ಸಿಡೆಂಟ್, ಅಂದರೆ ಒಂದು ಘಟನೆ. 30ನೇ ತಾರೀಕಿಗೆ ನಮಗೆ ಕೋರ್ಟ್ ಇದೆ. ಈಗ ಲಾಯರ್ ಹತ್ರೆಲ್ಲ ಮಾತಾಡಿದ್ದೀನಿ, ಬೇಲಿಗೆಲ್ಲ ಒಂದು ವ್ಯಕ್ತಿ ರೆಡಿ ಮಾಡಿದ್ದೀನಿ. ಇನ್ನೊಂದು 2 ವರ್ಷ ನಾವು ತಿರುಗಬೇಕಾಗುತ್ತೆ. ಏನು ತೊಂದರೆ ಇಲ್ಲ ನಮ್ಗೆ. ಸಕಲೇಶ್ಪುರ 15 ಕಿಲೋಮೀಟ್ರು, ಅದರಿಂದ ಏನಾಗಲ್ಲ. ಅದು ನನಗೇನು ತಲೆ ಬಿಸಿಲ್ಲ. 30ನೇ ತಾರೀಕಿಗೆ ನಾನು ಕೇಸಿಗೆ ಹೋಗ್ತೀನಿ. ನಾನೀಗ ನನಗೆ ಬೇಲ್ ಕೊಡೋಕ್ಕೆ ಒಬ್ಬ ಲ್ಯಾಂಡ್ RTC ಇರಬೇಕು, ಅವನು ಖಾತೆದಾರ ಅಂತ, ಅವನು ಎಲ್ಲ ರೆಡಿ ಮಾಡಿದ್ದೀನಿ. ಲಾಯರ್ ಹತ್ರ ಮಾತಾಡಿದ್ದೀನಿ. ಇನ್ನೂ 20 ಜನ ಇದ್ದಾರೆ. ಊರುಗಳು ಎಲ್ಲ ಯಾರ್ಯಾರು ಇಲ್ಲ, ಎಲ್ಲ ಒಟ್ಟಿಗೆ ಲಾಯರ್ ಇಡೋದು ಇಲ್ಲ ಬೇರೆ ಬೇರೆ ಇಡೋದು ನಮ್ಮಲ್ಲಿ ಮಾತುಕತೆ ಆಗಿಲ್ಲ. ಆಮೇಲೆ ಅದು ಯಾರ್ಯಾರು ಎಷ್ಟು ಜನ ಇದ್ದಾರೆ ಅವ್ರ ಹೆಸರು ನನಗೆ ಲಿಸ್ಟ್ ಸಿಕ್ಕಿಲ್ಲ. ನೋಡ್ಬೇಕು. 30ಕ್ಕೆ ನಾನು ಸಕಲೇಶ್ಪುರ ಕೋರ್ಟಿಗೆ ಹೋಗ್ತೀನಿ. ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಯಾಕಂದ್ರೆ ಒಂದು ಆನೆ ಹೋರಾಟದ ಮೇಲೆ ಕೇಸ್ ಹಾಕಿದ್ದ ಅರ್ಜುನ ಆನೆ ಮೇಲೆ ಇದು ಫಸ್ಟ್ ಅಂತೀರಾ ನಿಮ್ಗೆ? ಈ ಕರ್ನಾಟಕದಲ್ಲಿ ಇದೇ ಫಸ್ಟ್ ಅಂತ ಕಾಣ್ತದೆ. ಒಂದು ಆನೆ ಒಂದು ನ್ಯಾಯ ಕೊಡ್ಸಕ್ ಹೋಗಿ ಅದ್ರ ಬಗ್ಗೆ ನಾವು ಸ್ಟ್ರೈಕ್ ಮಾಡಿ ಹೋರಾಡಿದ್ದಕ್ಕೆ ಕೇಸ್ ಬಿದ್ದಿರೋದು ಬಹುಶಃ ಇದೇ ಫಸ್ಟ್ ಅಂತ ಕಾಣ್ತದೆ ಇತಿಹಾಸದಲ್ಲಿ. ಇನ್ಯಾರಿಗೂ ಬಿದ್ದಿಲ್ಲ. ಅದು ಬಹುಶಃ ಬೇರೆ ಬಿದ್ದಿದ್ರು ಕರೆಂಟ್ ಕೊಟ್ಟು ಸಾಯಿಸ್ತರಿಗೆ ಇಲ್ಲ ಗುಂಡೋಡ್ ಸಾಯಿಸ್ತರಿಗೆ ಕೇಸ್ ಆಗಿದೆ. ಇಲ್ಲೇ ನಮ್ಮಲ್ಲೇ ಒಬ್ಬ ವ್ಯಕ್ತಿ ಕಾಫಿ ಪ್ಲಾಂಟರ್ ಗುಂಡೋಡ್ದು ಆನೆ ಸಾಯಿಸಿದ್ದ, ಅವನ್ನ ಅರೆಸ್ಟ್ ಮಾಡಿದ್ರು, ಜೈಲಲ್ಲಿ ಇಟ್ಟಿದ್ರು. ಬೇರೆ ಬೇರೆ ಕಡೆ ಕರೆಂಟ್ ಕೊಟ್ಟವ್ರನ್ನ ಎಲ್ಲರನ್ನ ಹಿಡಿದಿದ್ರು. ಆದ್ರೆ ಒಂದು ಆನೆಯ ಒಂದು ಸಾವಿನ ಬಗ್ಗೆ ಅಂದ್ರೆ ಆ ಹೋರಾಟ ಮಾಡಿದ್ದಕ್ಕೆ ಇದೇ ಫಸ್ಟ್ ಬಹುಶಃ ಇಡೀ ಕರ್ನಾಟಕದಲ್ಲಿ ಈಗ ಕೇಸ್ ಹಾಕಿಸ್ಕೊಂಡಿರೋದು. ನಮ್ಗೇನು ಕೇಸ್ ಏನು ಬೇಜಾರಿಲ್ಲ. ಹಿಂದೆ ನಾವು ರೈತ ಸಂಘದ ಹೋರಾಟದಲ್ಲಿ ನಾವೆಲ್ಲ ರೈತ ಸಂಘದ ಹೋರಾಟದಲ್ಲಿ ಕಾಲೇಜ್ ಬಿಟ್ಟು ನಾವು ರೈತ ಸಂಘದ ಹೋರಾಟದಿಂದ ಬಂದವರು ಕೊಡ್ಲಿ. ಯಾಕೆಂದ್ರೆ ನಾವೇನು ಯಾರ ಮನೆಗೇನು ಬಾಂಬ್ ಹಾಕಕ್ಕೂ ಹೋಗಿಲ್ಲ. ನಾವು ಯಾರು ಕುಕ್ಕರ್ ಅಲ್ಲಿ ಬಾಂಬ್ ಇಟ್ಕೊಂಡು ಹೋಗಿರ್ಲಿಲ್ಲ, ಇಲ್ಲ ಯಾವುದೇ ಯಾರ ಮನೆಗೂ ನುಗ್ಗಿ ಬೆಂಕಿ ಕೊಟ್ಟಿಲ್ಲ. ಅದು ಕೇಸ್ಗಳು ಒಂದು ಪಾಪದ ಆನೆ, ಅದು ಒಂದು ಆ ದೇವಿ ಹೊತ್ತ ಆನೆ, ಇಡೀ ಚಾಮುಂಡೇಶ್ವರಿನ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದ ಒಂದು ಆನೆಯ ಸಾವಿನ ಬಗ್ಗೆ ನಾವು ಅದನ್ನ ತನಿಖೆ ಮಾಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು, ಅದು ಅನ್ಯಾಯ ಆಗಿದೆ ಅಂತ ನಾವು ಹೋರಾಟ ಮಾಡಿದ್ದು ಬಿಟ್ರೆ ಅಲ್ಲಿ ಒಂದು ಪೈಸಾ ನಮ್ಗೇನು ಲಾಭನೂ ಇರಲಿಲ್ಲ. ಈಗ ಕೋರ್ಟು ತಿರುಗ್ತಾ ಇದ್ದೀವಿ. ಆಗ್ಲಿ, ದೇವ್ರು ನೋಡ್ಕೊಂತಾನೆ. ಈ ಹಿಂದೆ ನಾನು ಹೇಳಿದ್ದೆ ಭೀಮನ್ನ ದೇವರೇ ವಾಸಿ ಮಾಡ್ಬೇಕು ಅಂತ. ಭೀಮ ವಾಸಿಯಾಗಿ ಬಂದ ದೇವ್ರ ದಯಿಂದ. ಇದು ಅಷ್ಟೇ, ದೇವ್ರು ನೋಡ್ಕೊಂತಾನೆ. ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗಿರೋದು. ನಾವೇನು ಕೆಟ್ಟ ಕೆಲಸ ಮಾಡಿ
ಹೋಗಿದ್ರೆ ಸರಿ. ನಾವು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಎಲ್ಲರೂ ಜನ ಮೆಚ್ಚ ರೀತಿ ನಾವು ನಡ್ಕೊಂಡಿವಿ. ಅವತ್ತು ಎಷ್ಟೋ ಇದನ್ನೆಲ್ಲ ನಿಲ್ಸಿದೀವಿ, ಅಲ್ಲಿ ನಡಿಬಾರ್ದ ಅನಾಹುತಗಳನ್ನೆಲ್ಲ ನೋಡೋಣ.